ಐತಿಹಾಸಿಕ ಸಾಧನೆಯ ಪಥದಲ್ಲಿ ಚಿತ್ತಾ ಜಿನೇಂದ್ರ 500 ಸಾಧಕರ ಪರಿಚಯದ ಮಹಾಪಯಣ. ಸತತ ಪರಿಶ್ರಮ ಮತ್ತು ತಂತ್ರಜ್ಞಾನದ ಸಮ್ಮಿಲನಕ್ಕೆ ಸಂದ ಅಪೂರ್ವ ಜಯ. ಕಳೆದ ಫೆಬ್ರವರಿ 19, 2026ರಂದು ಆರಂಭವಾದ ಒಂದು ಮಹತ್ವಾಕಾಂಕ್ಷೆಯ ಪಯಣ ಇಂದು ಕೇವಲ ಕೆಲವೇ ತಿಂಗಳುಗಳಲ್ಲಿ 500 ಸಾಧಕರ ಪರಿಚಯ ಲೇಖನಗಳ ಮೈಲಿಗಲ್ಲನ್ನ ತಲುಪಿದೆ. ಚಿತ್ತಾ ಜಿನೇಂದ್ರ ಅವರು ಕೈಗೆತ್ತಿಕೊಂಡ ಈ ಡಿಜಿಟಲ್ ದಾಖಲೀಕರಣ ಕಾರ್ಯವು ಇತಿಹಾಸ ಪುಟಗಳಲ್ಲಿ ದಾಖಲಾಗುವಂತದ್ದಾಗಿದೆ. ಈ ಮಹತ್ ಕಾರ್ಯದ ಪ್ರಮುಖ ಆಕರ್ಷಣೆಗಳು: ಅದ್ಭುತ ಮಾಹಿತಿ ಸಂಗ್ರಹ. 16 ವರ್ಷಗಳಿಂದ ಧರ್ಮ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ಚಿತ್ತಾ ಜಿನೇಂದ್ರ ಅವರು ತಮ್ಮ ವಿಶಾಲವಾದ ಸಂಪರ್ಕ ಜಾಲ ಹಾಗೂ ಒಡನಾಟವನ್ನು ಬಳಸಿಕೊಂಡು ಅತ್ಯಂತ ನಿಖರವಾದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ವೈವಿಧ್ಯಮಯ ಕ್ಷೇತ್ರಗಳ ಸಾಧಕರ ಗುರುತಿಸುವಿಕೆ ಕಾರ್ಯ ಆಗಿದೆ. ಇವರ ಈ ಡಿಜಿಟಲ್ ವಿಶ್ವಕೋಶದಲ್ಲಿ ಕೇವಲ ನಗರದ ಪ್ರಮುಖರಷ್ಟೇ ಅಲ್ಲದೆ ಕರ್ನಾಟಕದ ಹಳ್ಳಿಗಳ ಮೂಲೆಗಳಲ್ಲಿ ಬೆಳಕಿಗೆ ಬಾರದ ಜೈನ ಸಾಧಕರು, ವಿದೇಶಿ ವಿದ್ವಾಂಸರು ಹಾಗೂ ಜಾಗತಿಕ ಮಟ್ಟದಲ್ಲಿ ಜೈನ ಧರ್ಮ ಮತ್ತು ಸಂಸ್ಕೃತಿಯನ್ನು ಬೆಳೆಸ್ತಾ ಇರುವವರು, ಸಮಾಜದ ಸಂಘಟಕರು, ವಿಜ್ಞಾನಿಗಳು, ಕಲಾವಿದರು ಮತ್ತು ರಾಜಕೀಯ ಮುತ್ಸದ್ದಿಗಳೂ ಸೇರಿದಂತೆ ಸರ್ವ ಕ್ಷೇತ್ರದ ಸಾಧಕರನ್ನು ಗೌರವಿಸಲಾಗಿದೆ. ಕಲಾವಿದನ ಕಣ್ಣು ಎಐ ತಂತ್ರಜ್ಞಾನದ ಸ್ಪರ್ಶ. ಕೇವಲ ಲೇಖನಗಳನ್ನು ಬರೆಯುವುದಷ್ಟೇ ಅಲ್ಲದೆ ಪ್ರತಿಯೊಬ್ಬ ಸಾಧಕರ ಚಿತ್ರಗಳಿಗೆ ಕೃತಕ ಬುದ್ಧಿಮತ್ತೆ ಬಳಸಿ ಅತ್ಯಂತ ಕಲಾತ್ಮಕ ಹಾಗೂ ವಿಶಿಷ್ಟವಾದ ಟಚ್ ಕೊಟ್ಟಿದ್ದಾರೆ. ತಂತ್ರಜ್ಞಾನವನ್ನ ಸಾಹಿತ್ಯ ಮತ್ತು ಕಲೆಯೊಂದಿಗೆ ಸಂಯೋಜಿಸಿದ ರೀತಿ ಅತ್ಯಂತ ಅನನ್ಯವಾಗಿದೆ. ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿದ ವೇಗ. 2021 ಜುಲೈನಲ್ಲಿ ಜೈನ ಸಾಧಕರನ್ನ ಪರಿಚಯಿಸುವ ದೃಷ್ಟಿಯಿಂದ ಮಹಾನ್ ವೀರ ಜೈನ ಸಾಧಕರು ಫೇಸ್ಬುಕ್ ಪುಟವನ್ನ ಅಧಿಕೃತವಾಗಿ ಪ್ರಾರಂಭಿಸಲಾಯಿತು. ಈ ಪುಟದಲ್ಲಿ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಜೈನ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ಈ ಹಿಂದೆ ಮಾಡಲಾಗಿತ್ತು. ಆರಂಭದಲ್ಲಿ ಝೂಮ್ ಮುಖಾಂತರ ಜೈನ ಸಾಧಕರ ಇಂಟರ್ವ್ಯೂ ಕಾರ್ಯಕ್ರಮವನ್ನು ನಡೆಸಲಾಯಿತು. ಮೊದಲು 2019ರಲ್ಲೇ ಆರಂಭ ಆಗಿತ್ತು. ಆಗ ಇದರ ಹೆಸರು ಬರೀ ಜೈನ್ ಎಂದು ಇತ್ತು. ಅನಂತರ 2021ರ ಜುಲೈನಲ್ಲಿ ಇದನ್ನ ಮಹಾನ್ ವೀರ ಜೈನ ಸಾಧಕರು ಫೇಸ್ಬುಕ್ ಪುಟವನ್ನ ಹಾಗೆಯೇ ಇನ್ಸ್ಟಾಗ್ರಾಂ ಪೇಜನ್ನ ಕೂಡ ಆರಂಭ ಮಾಡಿ ಪ್ರತಿಯೊಬ್ಬರ ಸಾಧನೆಯ ಬಗ್ಗೆ ಮಾಹಿತಿಯನ್ನ ನೀಡತೊಡಗಿದರು. ಇಷ್ಟು ಕಡಿಮೆ ಅವಧಿಯಲ್ಲಿ 500ಕ್ಕೂ ಹೆಚ್ಚು ಜನರ ವಿವರಗಳನ್ನು ಸಂಗ್ರಹಿಸಿ ಅವುಗಳನ್ನು ವ್ಯವಸ್ಥಿತವಾಗಿ ಎಡಿಟ್ ಮಾಡಿ ಕಲಾತ್ಮಕ ಚಿತ್ರಗಳೊಂದಿಗೆ ಅಪ್ಲೋಡ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಇದರ ಹಿಂದೆ ಚಿತ್ತಾ ಜಿನೇಂದ್ರ ಅವರ ತನು ಮನ ಧನದ ಸಮರ್ಪಣೆ ಹಾಗೂ ಅಪ್ರತಿಮ ಕಾರ್ಯಕ್ಷಮತೆ ಎದ್ದು ಕಾಣುತ್ತೆ. ಇತಿಹಾಸವನ್ನ ಓದುವವರಿಗಿಂತ ಇತಿಹಾಸವನ್ನ ದಾಖಲಿಸುವವರು ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡುತ್ತಾರೆ. ಚಿತ್ತಾ ಜಿನೇಂದ್ರ ಅವರ ಈ ಕಾರ್ಯವು ಮುಂದಿನ ಪೀಳಿಗೆಗೆ ಜ್ಞಾನದ ಗಣಿಯಾಗಿ, ಪ್ರೇರಣೆಯ ಚಿಲುಮೆಯಾಗಿ ಇರಲಿದೆ. ಇದೀಗ ಈ ಐತಿಹಾಸಿಕ 500ರ ಗಡಿ ದಾಟಿದ ಮಹಾನ್ ಸಾಧನೆಗೆ ಚಿತ್ತಾ ಜಿನೇಂದ್ರ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅವರ ಈ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸೇವೆ ಹೀಗೆಯೇ ನಿರಂತರವಾಗಿ ಮುಂದುವರಿಯಲಿ, ಸಹಸ್ರಾರು ಸಾಧಕರನ್ನ ತಲುಪಲಿ ಎಂದು ಹಾರೈಸುತ್ತೇವೆ.